ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಮೋಕ್ಷೋಪಾಯಗಳು ಎಂಬ 280ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಯುಧಿಷ್ಠಿರನು, ತಾತ, ನೀನು ಮೋಕ್ಷಕ್ಕೆ ಉಪಾಯವಲ್ಲದುದನ್ನೆಲ್ಲ ತೊಲಗಿಸಿ ಆಮೇಲೆ ಅದಕ್ಕೆ ತಕ್ಕ ಉಪಾಯಗಳಿಂದ ಮೋಕ್ಷವನ್ನು ಪಡೆಯಬೇಕೆಂದು ಹೇಳಿದೆ. ಆ ಉಪಾಯಗಳು ಯಾವುವು ಎಂಬುದನ್ನು ನನಗೆ ತಿಳಿಸಬೇಕು ಎನ್ನಲು ಭೀಷ್ಮನು ಹೇಳುತ್ತಾನೆ, ಧರ್ಮಪುತ್ರ, ನೀನು ಯಾವಾಗಲೂ ಉಪಾಯದಿಂದ ಸರ್ವಾರ್ಥಗಳನ್ನು ಸಾಧಿಸಲು ಯತ್ನಿಸತಕ್ಕವನು. ಆದುದರಿಂದ ಇಂತಹ ಪ್ರಶ್ನೆಯು ನಿನ್ನಂಥವನಿಗೆ ಯುಕ್ತವೇ. ಹೇಳುವೆನು ಕೇಳು. ಒಂದು ಗಡಿಗೆಯನ್ನು ಮಾಡುವ ಉದ್ದೇಶದಲ್ಲಿ ಯಾವ ಬುದ್ಧಿಯುಂಟೋ ಅದನ್ನು ಮಾಡಿ ಮುಗಿಸಿದ ಮೇಲೆ ಅದೇ ಬುದ್ಧಿಯು ನಿಲ್ಲಲಾರದು. ಅದೇ ರೀತಿಯಾಗಿ ಧರ್ಮವೇ ಅಭ್ಯುದಯಕ್ಕೆ ಮೂಲವೆಂದು ತಿಳಿದವನನ್ನು ಪ್ರೋತ್ಸಾಹಿಸಿದ ಕಾರಣವು ಯಾವುದೋ ಅದು ಆಮೇಲೆ ಮೋಕ್ಷಾಪೇಕ್ಷಿಗಳಿಗೆ ಉತ್ತೇಜನ ಕೊಡುವುದಲ್ಲ. ಪೂರ್ವ ಸಮುದ್ರಕ್ಕೆ ಹೋಗುವ ದಾರಿಯು ಪಶ್ಚಿಮ ಸಮುದ್ರಕ್ಕೆ ಮನುಷ್ಯನನ್ನು ಎಂದಿಗೂ ಸಾಗಿಸಲಾರದು. ಅದರಂತೆ ಮೋಕ್ಷಕ್ಕೆ ಏರ್ಪಟ್ಟಿರುವ ಮಾರ್ಗ ಒಂದೇ ಉಂಟು. ಅದಕ್ಕೂ ಸ್ವರ್ಗಾದಿಗಳಿಗೆ ಹೋಗುವ ದಾರಿಗೂ ಸಂಬಂಧವಿಲ್ಲ. ಅದನ್ನೇ ವಿವರಿಸಿ ಹೇಳುವೆನು ಕೇಳು. ಕ್ಷಮೆಯಿಂದ ಕೋಪವನ್ನು, ಸಂಕಲ್ಪ ತ್ಯಾಗದಿಂದ ಕಾಮವನ್ನು ನಾಶಗೊಳಿಸಬೇಕು. ಸತ್ವಗುಣದ ಅಭ್ಯಾಸದಿಂದ ನಿದ್ರೆಯನ್ನು ಜಯಿಸಬೇಕು. ಎಚ್ಚರದಿಂದ ಭಯವನ್ನು ನೀಗಿಸಬೇಕು. ಆತ್ಮಜ್ಞಾನದಿಂದ ಶ್ವಾಸವನ್ನು ಗೆಲ್ಲಬೇಕು. ಧೈರ್ಯ ಗುಣದಿಂದ ಇಚ್ಛಾ ದ್ವೇಷ ಕಾಮಗಳನ್ನು ನಿಗ್ರಹಿಸಬೇಕು. ತತ್ವಜ್ಞಾನದಿಂದ ಭ್ರಮ ಮೋಹ ಸಂದೇಹಗಳನ್ನು ತೊಲಗಿಸಬೇಕು. ಜ್ಞಾನಾಭ್ಯಾಸದಿಂದ ನಿದ್ರೆಯನ್ನು ಅಪ್ರತಿಭೆಯನ್ನು ತೊಲಗಿಸಬೇಕು. ಹಿತವಾಗಿಯೂ ಜೀರ್ಣಿಸತಕ್ಕುದಾಗಿಯೂ ಮಿತವಾಗಿಯೂ ಇರುವ ಆಹಾರಗಳ ಸೇವನೆಯಿಂದ ರೋಗಗಳನ್ನು ರೋಗ ಬಾಧೆಗಳನ್ನು ಜಯಿಸಬೇಕು. ಭಕ್ತಿಯಿಂದ ಲೋಭ ಮೋಹಗಳನ್ನು, ತತ್ವದರ್ಶನದಿಂದ ವಿಷಯಾಸಕ್ತಿಯನ್ನು, ಕರುಣೆಯಿಂದ ಅಧರ್ಮಗಳನ್ನು ಜಯಿಸಬೇಕು. ಎಲ್ಲ ಭೂತಗಳಲ್ಲಿ ತನ್ನಂತೆಯೇ ಸಮಾನ ಭಾವದಿಂದ ಧರ್ಮವನ್ನು, ಮುಂದಾಲೋಚನೆಯಿಂದ ಆಸೆಯನ್ನು, ಸರ್ವಸಂಗ ತ್ಯಾಗದಿಂದ ಧನವನ್ನು ತ್ಯಜಿಸಬೇಕು. ಎಲ್ಲವೂ ಅನಿತ್ಯವೆಂದು ತಿಳಿಯುವುದರಿಂದ ಸ್ನೇಹವನ್ನು, ಯೋಗ ಬಲದಿಂದ ಹಸಿವನ್ನು ಜಯಿಸಬೇಕು. ಕಾರುಣ್ಯದಿಂದ ಅಹಂಕಾರವನ್ನು, ನಿತ್ಯ ತುಷ್ಟಿಯಿಂದ ತೃಷ್ಣೆಯನ್ನು ಅಡಗಿಸಬೇಕು. ಚಟುವಟಿಕೆಯಿಂದ ಸೋಮಾರಿತನವನ್ನು, ನಿಶ್ಚಯ ಜ್ಞಾನದಿಂದ ವಿತರ್ಕವನ್ನು, ಮೌನದಿಂದ ಬಾಯಾಳಿತನವನ್ನು, ಶೌರ್ಯದಿಂದ ಭಯವನ್ನು ಜಯಿಸಬೇಕು. ಬುದ್ಧಿಯಿಂದ ವಾಕ್ಕನ್ನು ಮನಸ್ಸನ್ನು ಅಡಗಿಸಬೇಕು. ಬುದ್ಧಿಯನ್ನು ಜ್ಞಾನ ದೃಷ್ಟಿಯಿಂದ ಅಡಗಿಸಬೇಕು. ಆತ್ಮಬೋಧಿಯಿಂದ ಜ್ಞಾನವನ್ನು, ಆತ್ಮದಿಂದ ಆತ್ಮವನ್ನು ಜಯಿಸಬೇಕು. ಶಾಂತನಾದವನು ಈ ಆತ್ಮಜಯವೆಂಬ ಕೊನೆಯ ದಶೆಯನ್ನು ಪವಿತ್ರ ಕರ್ಮಗಳಿಂದಲೇ ಹೊಂದುವನು. ವಿದ್ವಾಂಸರು ಯೋಗ ಸಾಧನೆಗೆ ಹೇಳಿರುವ ಕಾಮ, ಕ್ರೋಧ, ಲೋಭ, ಭಯ, ಸ್ವಪ್ನಗಳೆಂಬ 5 ದೋಷಗಳನ್ನು ಅಡಗಿಸುವುದೇ ಇದಕ್ಕೂ ಉಪಾಯವೆನಿಸುವುದು. ಆ ದೋಷಗಳನ್ನು ನೀಗಿಸಿದ ಮೇಲೆ ಯೋಗ ಸಾಧನೆ ಮಾಡಬೇಕು. ಯೋಗ ಸಾಧನೆಗಳು ಯಾವುವೆಂದರೆ ಧ್ಯಾನ, ಅಧ್ಯಯನ, ದಾನ, ಸತ್ಯ, ಲಜ್ಜೆ, ರುಚಿತ್ವ, ತಾಳ್ಮೆ, ಶೌಚ, ಆಹಾರ ಶುದ್ಧಿ, ಇಂದ್ರಿಯ ನಿಗ್ರಹ. ಇವುಗಳಿಂದ ಮನುಷ್ಯನಿಗೆ ತೇಜಸ್ಸು ವೃದ್ಧಿ ಹೊಂದುವುದು. ಇವು ಪಾಪಗಳನ್ನೆಲ್ಲ ನೀಗಿಸುವುದು. ಇವುಗಳಿಂದ ಮನುಷ್ಯನ ಸಂಕಲ್ಪಗಳೆಲ್ಲ ಸಿದ್ಧಿಸುವವು. ವಿಜ್ಞಾನವು ಪರಿಪಕ್ವವಾಗುವುದು. ಹೀಗೆ ಪಾಪವನ್ನು ತೊಲಗಿಸಿ ತೇಜಸ್ಸನ್ನು ವೃದ್ಧಿಗೊಳಿಸಿ ಮಿತಾಹಾರದಿಂದಲೂ ಇಂದ್ರಿಯ ನಿಗ್ರಹದಿಂದಲೂ ಕಾಮ ಕ್ರೋಧಗಳನ್ನು ಅಡಗಿಸಿಟ್ಟವನಿಗೆ ಬ್ರಹ್ಮ ಪ್ರಾಪ್ತಿಯಲ್ಲಿ ದೃಢ ಬುದ್ಧಿ ಉಂಟಾಗುವುದು. ಓ ಧರ್ಮಪುತ್ರ, ಮೌಢ್ಯವಿಲ್ಲದಿರುವಿಕೆ, ಸಂಘವಿಲ್ಲದಿರುವಿಕೆ, ಕಾಮ ಕ್ರೋಧಗಳು ಇಲ್ಲದಿರುವಿಕೆ, ದೈನ್ಯವಿಲ್ಲದಿರುವಿಕೆ, ಗರ್ವವಿಲ್ಲದಿರುವಿಕೆ, ಮನಸ್ಸಿನಲ್ಲಿ ವ್ಯಾಕುಲತೆ ಇಲ್ಲದಿರುವಿಕೆ, ನಿಶ್ಚಿಂತತೆ ಇವನ್ನೆಲ್ಲ ಸಾಧಿಸಬೇಕು. ಇವೇ ಮೋಕ್ಷಕ್ಕೆ ಮಾರ್ಗಗಳು. ಈ ಮಾರ್ಗವು ಅತಿ ಶುದ್ಧವಾದುದು, ಅತಿ ಪವಿತ್ರವಾದುದು. ಮುಖ್ಯವಾಗಿ ಮನೋವಾಕ್ಕಾಯಗಳನ್ನು ಕಾಮದ ಕಡೆಗೆ ಬಿಡದೆ ಸನ್ಮಾರ್ಗದಲ್ಲಿ ಇಡುವುದೇ ಮೋಕ್ಷಕ್ಕೆ ಪ್ರಧಾನ ಉಪಾಯವು ಎಂದನು. ಇದು 280ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.